ತಮಾಷೆಯಾಗಿ ಹೇಳೋಕೆ ಹೋಗ್ತಾ ಇದ್ದೀನಿ, ಈ ತುಂಡು ಬಟ್ಟೆ ಬಿಚ್ಚು ಬಟ್ಟೆ ಅಂತ ಹೇಳ್ತಾರಲ್ಲ, ಆ ಥರ ಡ್ಯಾನ್ಸ್ಗಳಂತಂದಿದ್ದು ನಾವೇ. ಈಗ ಐಟಮ್ ಸಾಂಗ್ ಆಗಿದೆ ಅದು ಅಷ್ಟೇ. ಯಾಕೆಂದರೆ ಜೇಮ್ಸ್ ಬಾಂಡ್ ಪಿಕ್ಚರ್ನಲ್ಲಿ ಕ್ಲಬ್ ಡ್ಯಾನ್ಸಸ್ ಇರ್ತಾಯಿತ್ತು ಅಷ್ಟೇ, ಅಲ್ಲಿ ಮ್ಯೂಸಿಕ್ ಅಂತ ಹೇಳಿಲ್ಲ. ನಾವು ಹಾಡುಗಳಿಗೆ ಡ್ಯಾನ್ಸ್ಗಳು ಕೊಡಬೇಕಾಗಿತ್ತು. ನಮ್ಮ ಭಾರತ ಚಿತ್ರರಂಗದ ಪರಂಪರೆಗೆ ಹಾಡಿಲ್ಲದೆ ಚಿತ್ರ ಇಲ್ಲ, ಚಿತ್ರ ಇಲ್ಲದೆ ಹಾಡಿಲ್ಲ. ಚಿತ್ರ ಅಂದ್ರೇ ಹಾಡು, ಹಾಡು ಅಂದ್ರೇ ಚಿತ್ರ, ಆ ಥರ ಇದ್ದಿದ್ದು ಕಾಲದ ಅದು. ಹಾಗೆ ಆದ್ದರಿಂದ ನಾವು ಹಾಡಿಗೆ ಚಿತ್ರೀಕರಣ ಮಾಡಬೇಕಾದ್ದು ಅದೇನಾಯಿತು, ಐಟಮ್ ಸಾಂಗ್ ಅಂತ ಇವಾಗ ಏನು ಕರೀತಾರೆ ಅದನ್ನು ಆಗ ಕ್ಯಾಬರೆ ಅಂತ ಕರೀತಾ ಇದ್ವಿ. ವಿಜಯಲಲಿತಾ, ಜ್ಯೋತಿಲಕ್ಷ್ಮಿ, ಜಯಮಾಲಿನಿ ಇಂಥವರ ಪರಂಪರೆಯನ್ನು ಹುಟ್ಟುಹಾಕಿದ್ದೆ ಜೇಡ್ರಬಲೆ ಚಿತ್ರ. ಅದಕ್ಕೆ ಒಳ್ಳೆಯ ಸಂಗೀತ ಬೇರೆ ಬೇಕು, ಅದಕ್ಕೆ ಇಂಗ್ಲೀಷ್ ಧಾಟಿಯಲ್ಲಿರ್ತಕ್ಕಂಥ ಚಿತ್ರ ಹಾಡುಗಳು ಬೇಕು. ಅದನ್ನೆಲ್ಲ ವೆಂಕಟೇಶ ಸಮರ್ಥನಾಗಿ ಕೊಟ್ಟ. ಆ ವೆಂಕಟೇಶಿಗೆ ಆ ಹಾಡುಗಳಿಗೆ ಸಮರ್ಥನಾಗಿ ಸಹಾಯ ಮಾಡಿದ್ದು ಅಂದರೆ ಇಳೆಯರಾಜ. ಮಂತ್ರಾಲಯ ಮಹಾತ್ಮೆಯಿಂದನೂ ತೊಗೊಂಬನ್ನಿ ನೀವು. ಇಳೆಯರಾಜ ವೆಂಕಟೇಶ್ಗೆ ಅಸಿಸ್ಟೆಂಟು. ವೆಂಕಟೇಶ್ ದ್ರೋಣಾಚಾರ್ಯ ಆದರೆ ಇವನು ಅರ್ಜುನ. ಅವ್ರ ಮನೇನ ಕಂಪ್ಲೀಟಾಗಿ ನೋಡ್ಕೊಳ್ಳೋದು ಇಳೆಯರಾಜ. ಆ ಗುರು ಪರಂಪರೆ, ಶಿಷ್ಯ ಪರಂಪರೆ ಅನ್ನೋದನ್ನು ಏನು ಅಂತಂದರೆ ವೆಂಕಟೇಶ್ ಇಳೆಯರಾಜದಲ್ಲಿ ಗಮನಿಸ್ಬೋದು, ಬೇರೆ ಎಲ್ಲೂ ಗಮನಿಸೋಕ್ಕಾಗಲ್ಲ ಸರ್. ಆಗಿನ ಕಾಲದಲ್ಲಿ ನಾವು ಏನು ಕೊಡ್ತಾಯಿದ್ವಿ ಸರ್ ಇಳೆಯರಾಜಗೆ? ಒಂದು ದಿವಸಕ್ಕೆ ₹2 ಕೊಡ್ತಾಯಿದ್ವಿ ಸರ್. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್. ₹2. ಅವನು 20 ಕೋಟಿನೂ ತೊಗೊಂಡ, ಅದು ಬೇರೆ ಸಮಾಚಾರ. ಫಿಲ್ಹಾರ್ಮೋನಿಕ್ ಆರ್ಕೆಸ್ಟ್ರಾಗೆ ಹೋಗಿ ಇಂಗ್ಲೆಂಡ್ನಲ್ಲಿ ಅಲ್ಲಿ 20 crores ತೊಗೊಂಡ, ಅದು ಬೇರೆ ಸಮಾಚಾರ. ಅದು ಅವರವರ ಆವಾಗಲೇ ಹೇಳಿದ್ದೇನೆ ನಾನು, ಆಗಲೇ ಹೇಳಿದ್ದೆ, ಅವರವ್ರ ಪ್ರತಿಭೆ ಮೇಲೆ ಹೊರಟೋಗುತ್ತೆ. ಅದನ್ನು ಯಾರು ತಡೆದಿಟ್ಕೊಳ್ಳೋಕ್ಕಾಗಲ್ಲ. ಅದು ಜ್ವಾಲಾಮುಖಿಯಾಗೆ ಅದು ಸ್ಫೋಟಿಸ್ತು ಅಂತಂದರೆ ಅದನ್ನು ತಡೆಯೋಕ್ಕೆ ಆಗಲ್ಲ ಯಾರ ಕೈಲೂ. ಅದನ್ನು ಆತನೇ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾನೆ. ನನಗೆ ದೊರೆ ಭಗವಾನ್ ಅವರು ನನಗೆ ಪ್ರಪ್ರಥಮವಾಗಿ ನನಗೆ ಇದನ್ನು ಮಾಡ್ತಾಯಿದ್ದವರು, ಅವರು ಎನ್ಕರೇಜ್ ಮಾಡ್ತಾಯಿದ್ದವರು, ಕೂರಿಸ್ಕೊಂಡು ನನಗೆ ಗಿಟಾರ್ ಬಾರಿಸು, ನೀನು ಹಾಡುಗಳು ಹೇಳ್ತೀವಿ ಗಿಟಾರ್ ಬಾರಿಸು ಅಂತ ಹೇಳೋರು. ಅಂಥ ಒಂದು ನಿರ್ದೇಶಕರನ್ನು ನಾನು ನೋಡಿರಲಿಲ್ಲ. ಹಾಗೆಂತ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ. ಈ ಈ ಈ ಪರಂಪರೆ ಜೇಡ್ರಬಲೆ ಅಂತ ಸ್ಪೈ ಥ್ರಿಲ್ಲರ್ ಪರಂಪರೆನೇ ಹಾಕಿದ್ದು ಅಲ್ಲದೆ ಕ್ಯಾಬರೆಗಳನ್ನು ತಗೊಂಡಿದ್ದು, ಐಟಮ್ ಹಾಡುಗಳ ಪರಂಪರೆ ಅಂತಂದಿದ್ದು. ಅದಕ್ಕೆ ಕ್ರೆಡಿಟು ಡೆಬಿಟು ಅನ್ನೆಲ್ಲ, ಆ ಡೆಬಿಟು ನಮಗೆ ಸೇರುತ್ತೆ. ಡೆಬಿಟೇ ಅದು, ಕ್ರೆಡಿಟ್ ಅಲ್ಲ, ಡೆಬಿಟ್. ಯಾಕೆಂದರೆ ಚಿತ್ರರಂಗದಲ್ಲಿ ಬರ್ತಾ ಬರ್ತಾ ಅದು ಭಾಳ ಅತಿರೇಕಕ್ಕೆ ಹೊರಟಾಯ್ತು ಅದು. ಕ್ಯಾಬ್ರೆ ಇದು ಐಟಮ್ ಸಾಂಗ್. ಚಿತ್ರದಲ್ಲಿ ಐಟಮ್ ಸಾಂಗ್ ಇಲ್ಲದೆ ಹೋದರೆ ನಿನ್ನ ಪಿಕ್ಚರೇ ಬೇಡ ಕಣೆ ಅಂತ ಡಿಸ್ಟ್ರಿಬ್ಯೂಟರ್ಗಳು ಹೇಳೋರು. ಆ ಸ್ಥಿತಿ ಬಂದ್ಬಿಟ್ಟಿತ್ತು. ಆಮೇಲೆ ಹೀರೋಯಿನ್ಗಳೇ ಐಟಮ್ ಸಾಂಗ್ಗಳು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಆ ಪರಂಪರೆ ಬಿದ್ದೋಯ್ತು. ನಮ್ಮನ್ನು ನೋಡಿಕೊಂಡು ತೆಲುಗುನವರು ಕೃಷ್ಣನ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಅಷ್ಟಾಗಿ ಸಕ್ಸೆಡ್ ಆಗಲಿಲ್ಲ. ಮಲಯಾಳಂನಲ್ಲಿ ಪ್ರೇಮ್ ನಜೀರ್ ಹಾಕ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ರು. ತಮಿಳಿನಲ್ಲಿ ಜೈಶಂಕರ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ರು ಸ್ಪೈ ಥ್ರಿಲ್ಲರ್ಸ್. ಅಲ್ಲೂ ರಾಜ್ಕುಮಾರ್ ಮಾಡಿದಾಗೆ ಪ್ರೆಸೆಂಟ್ ಮಾಡಿದಾಗೆ ಶಾನ್ ಕಾನೆರಿನ ಯಾರೂ ಪ್ರೆಸೆಂಟ್ ಮಾಡಲಿಲ್ಲ. ಅದರಿಂದ ಅವ್ರು ಸಕ್ಸಸ್ ಆಗಲಿಲ್ಲ. ಅಲ್ಲಿ ಇವರು ಮಿಥುನ್ ಚಕ್ರವರ್ತಿ ಈ ಥರ ಒಬ್ಬೊಬ್ಬರು ನನ್ನ ಕಡೆ ಮಾಡಿದ್ರೆ ಯಾರು ಅಂತ ಇದಾಗಲಿಲ್ಲ. ಅಲ್ಲೆಲ್ಲ ಅದು ಹಂಗೆ ಮರೆಯಾಗೋಯ್ತು. ಅಲ್ಲಿ ಸ್ಪೈ ಥ್ರಿಲ್ಲರ್ಸ್ ಎಲ್ಲ ಮರೆಯಾಗೋಯ್ತು. ಬಟ್ ಕನ್ನಡದಲ್ಲಿ ಮಾತ್ರ ನಾವು ಆ ಜೇಡ್ರಬಲೆ ಸಕ್ಸಸ್ ಏನಾಯಿತು ಅಂದರೆ ಗೋವಾ, CD99 ಗೋವಾ ಅಂತ ಹೇಳಿಬಿಟ್ಟು ಅದರಲ್ಲಿ ನಾವು ನಮ್ಮ ಜೇಮ್ಸ್ ಬಾಂಡ್ ಚಿತ್ರಗಳೆಲ್ಲ ಅವರ್ ನೆಕ್ಸ್ಟ್ ಅಂತ ಹಾಕೋರು. ಕೊನೆಯಲ್ಲಿ ಟೈಟಲ್ ಕಾರ್ಡು ಅವರ್ ನೆಕ್ಸ್ಟ್, ದ ಸ್ಪೈ ಹೂ ಲವ್ಡ್ ಮೀ ಅಂತ ಹಾಕೋರು. ಅದೇ ಯು ಓನ್ಲಿ ಲಿವ್ ಟ್ವೈಸ್, ದಿ ಆನ್ ಹರ್ ಮೆಜೆಸ್ಟಿ ಸರ್ವಿಸ್ ಅಂತ ನೆಕ್ಸ್ಟ್ ಪಿಕ್ಚರ್ನ ಆವಾಗಲೇ ಹಾಕೋರು ಅದರಲ್ಲಿ. ಹಾಗೆಯೇ ನಾವು ಇದು ಅವರ್ ನೆಕ್ಸ್ಟ್ ನಮ್ಮ ಮುಂದಿನ ಚಿತ್ರ CD99 ಇನ್ ಗೋವಾ. ಯಾಕೆ ಹಾಕಿದ್ವಿ ಗೋವಾ ಅಂತ ಯಾಕೆ ಹಾಕಿದ್ವಿ ಅಂದರೆ ಆಗ ಫಾರಿನ್ ಕಲ್ಚರ್ ಇದ್ದಿದ್ದು ಗೋವಾದಲ್ಲಿ ಮಾತ್ರನೇ. ಪೋರ್ಚುಗೀಸ್ ಕಾಲನಿ ಅದು ಆ ಪೋರ್ಚುಗೀಸ್ ಕಾಲನಿ ಅದರಿಂದ ಅಲ್ಲೆಲ್ಲ ಗೋವಾದಲ್ಲೇ ಎಲ್ಲ ಇತ್ತಲ್ಲಿ. ಈಗ ಕ್ಯಾಬ್ರೆಗಳು ಅದು ಇದು ಎಲ್ಲ ಇದೆ. ಹಾಗೆ ಅಂತ ಹೇಳ್ಬಿಟ್ಟು ಪಬ್ ಕಲ್ಚರ್ ಅಲ್ಲೇ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಗೋವಾ ಅಂತ ಹಾಕ್ಕೊಂಡ್ವಿ. ಗೋವಾ ಪಿಕ್ಚರು ಸ್ಟಾರ್ಟ್ ಮಾಡಿಬಿಟ್ವಿ.